ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟನ್ನು ಮಾಡಿಕೊಂಡು ಲಾಸನ್ನು ಮಾಡ್ಕೊಳ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಬೇಕು. ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡುವಂಥ ಮೆಥಡನ್ನು ಫಾಲೋ ಮಾಡೋದ್ರ ಮೂಲಕ ನೀವು ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಹಣವನ್ನು ಬೆಟರ್ ಆಗಿ ಮ್ಯಾನೇಜ್ ಮಾಡಿಕೊಂಡು ಪ್ರಾಫಿಟಿಂದ ಹೊರಗೆ ಬರಲಿಕ್ಕಾಗತ್ತೆ. ಈ ವಿಡಿಯೋದಲ್ಲಿ ನಾನು ಒಂದಷ್ಟು ಡಾಟಾವನ್ನು ತೋರಿಸೋ ಮುಖಾಂತರ ನಾವು ಯಾವ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಬೆಟರ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡು ಪ್ರಾಫಿಟನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಆಗಿ ವಾಟ್ಸಪ್ ಚಾನಲ್ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಬನ್ನಿ ಹಾಗಿದ್ರೆ ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅಂತ ನೋಡೋಣ. ನೀವು ಸ್ಕ್ರೀನಲ್ಲಿ ಇಲ್ಲಿ ಏನು ನೋಡ್ತಾ ಇದ್ರಿ, ಇದು 25 ವರ್ಷಗಳ ನಿಫ್ಟಿಯ ಡಾಟಾ. ಪ್ರತಿ ಮಂತ್ ನಿಫ್ಟಿ ಯಾವ ರೀತಿ ರಿಟರ್ನ್ ಅನ್ನು ಕೊಟ್ಟಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಲಾಸ್ಟ್ ಕಾಲಮಲ್ಲಿ ಆ್ಯನ್ಯುವಲ್ ರಿಟರ್ನ್ ಅನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಒಂದಷ್ಟು ಗ್ರೀನ್ ಹಾಗೆ ರೆಡ್ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ. ರೆಡ್ ಇರುವಂಥದ್ದು ಆ ಮಂತಲ್ಲಿ ನಿಫ್ಟಿ ನೆಗೆಟಿವ್ ರಿಟರ್ನ್ ಅನ್ನು ಕೊಟ್ಟಿರುವಂಥದ್ದು, ಗ್ರೀನ್ ಇರುವಂಥದ್ದು ಆ ಮಂತಲ್ಲಿ ನಿಫ್ಟಿ ಪಾಸಿಟಿವ್ ರಿಟರ್ನ್ ಅನ್ನು ಕೊಟ್ಟಿರುವಂಥದ್ದು. ಸೊ ಆ್ಯನ್ಯುವಲಿ ನಾವು ನೋಡಿದಾಗ ಮೋಸ್ಟ್ ಆಫ್ ದಿ ಇಯರ್ ನಿಫ್ಟಿಲಿ ಪಾಸಿಟಿವ್ ರಿಟರ್ನ್ ಅನ್ನೇ ಕೊಟ್ಟಿದೆ, ಒಂದಷ್ಟು ವರ್ಷ ನೆಗೆಟಿವ್ ರಿಟರ್ನ್ ಅನ್ನು ಕೊಟ್ಟಿದೆ. ಸೊ ಈ ಡಾಟಾವನ್ನು ಸಿಂಪಲ್ ಆಗಿ ಹೀಗೆ ನೋಡಿದರೆ ನಮಗೇನು ಅರ್ಥ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಡಾಟಾವನ್ನು ಚಾಟ್ ಜಿಪಿಟಿಗೆ ಅಪ್ಲೋಡ್ ಮಾಡಿ ಒಂದಷ್ಟು ಅನಾಲಿಸಿಸನ್ನು ಮಾಡಲಿಕ್ಕೆ ಹೇಳ್ತೀನಿ. ಸೊ ನಾನು ಆಲ್ರೆಡಿ ಅದನ್ನು ಮಾಡಿದ್ದೀನಿ. ಸೊ ನನಗೇನು ಬೇಕು ಈಗ, ಮೊದಲನೇದಾಗಿ ನಾನು ಯಾವುದೋ ಒಂದು ಪಾಯಿಂಟಲ್ಲಿ ನಿಫ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಆಗ ನಾನು ನಿಫ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ 1 ವರ್ಷದವರೆಗೂ ಹೋಲ್ಡ್ ಮಾಡ್ತೀನಿ. ಆಗ ವರ್ಸ್ಟ್ ಕೇಸಲ್ಲಿ ಕಳೆದ 25 ವರ್ಷದಲ್ಲಿ ವರ್ಸ್ಟ್ ಕೇಸ್ ಏನಾಗಿದೆ ಅಂತ ನಾನು ತಿಳ್ಕೊಳ್ಬೇಕಾಗತ್ತೆ. 1 ವರ್ಷ ಹೋಲ್ಡ್ ಮಾಡಿದರೆ ಎಷ್ಟು ಏನಾಗುತ್ತೆ, 2 ವರ್ಷ ಹೋಲ್ಡ್ ಮಾಡಿದರೆ ಏನಾಗುತ್ತೆ, ಅದೇ ರೀತಿ 3, 4, 5, 6 ಈ ರೀತಿ ಯಾವುದೊಂದು ಪಾಯಿಂಟಲ್ಲಿ ಹೋಲ್ಡ್ ಮಾಡಿ ಇಷ್ಟು ವರ್ಷ ಹೋಲ್ಡ್ ಮಾಡಿದರೆ ವರ್ಸ್ಟ್ ಕೇಸಲ್ಲಿ ಏನಾಗ್ತಿತ್ತು ಅಂತ ನನಗೆ ಬೇಕಾಗುತ್ತೆ. ಸೊ ನಾನಿಲ್ಲಿ ಅದನ್ನು ಚಾಟ್ ಜಿ ಪಿ ಟಿ ಹತ್ರ ಅನಲೈಸ್ ಮಾಡಿ ತಿಳಿಸ್ಲಿಕ್ಕೆ ಹೇಳ್ತೀನಿ. ಇಲ್ಲಿ ಚಾಟ್ ಜಿ ಪಿ ಟಿ ನನಗೆ ತಿಳಿಸುತ್ತೆ ಪೊಟೆನ್ಷಿಯಲ್ ಲಾಸಸ್ ಇಫ್ ನಿಫ್ಟಿ ಗೋಸ್ ನೆಗೆಟಿವ್. ನಾನು ಯಾವುದೊಂದು ಪಾಯಿಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನ್ನ ಇನ್ವೆಸ್ಟ್ಮೆಂಟ್ ಆದ ನಂತರ ನಿಫ್ಟಿ ನೆಗೆಟಿವ್ ಹೋಗುತ್ತೆ, ವರ್ಸ್ಟ್ ಕೇಸ್ ಹೋಗುತ್ತೆ ಅಂತಿದ್ರೆ, ಸೊ ನಾನು 1 ವರ್ಷ ಹೋಲ್ಡ್ ಮಾಡಿದರೆ ವರ್ಸ್ಟ್ ಕೇಸಲ್ಲಿ ನಾನು ಅರೌಂಡ್ 52% ಕಳ್ಕೊಳ್ಳುವಂಥ ಸಾಧ್ಯತೆ ಇತ್ತು. ಯಾವುದೊಂದು ಪಾಯಿಂಟಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಮಾರ್ಕೆಟ್ ನೆಗೆಟಿವ್ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನನ್ನ ಇನ್ವೆಸ್ಟ್ಮೆಂಟ್ 52% ಡೌನ್ ಆಗುವಂಥ ಸಾಧ್ಯತೆ ಇತ್ತು 1 ವರ್ಷ ನಾನು ಹೋಲ್ಡ್ ಮಾಡಿದರೆ. ಅದು ಯಾವ ಟೈಮಲ್ಲಿ 2008 ಕ್ರ್ಯಾಶಲ್ಲಿ 52% ಡೌನ್ ಆಗಿತ್ತು. ಸೊ ಹಾಗಾಗಿ ಆನ್ ಆನ್ ಅವರೇಜ್ ನಾನು ಯಾವುದೊಂದು ಪಾಯಿಂಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ 1 ವರ್ಷದವರೆಗೂ ಅದನ್ನು ಹೋಲ್ಡ್ ಮಾಡಿದರೆ ವರ್ಸ್ಟ್ ಕೇಸಲ್ಲಿ ಆನ್ ಆನ್ ಅವರೇಜ್ 22-23% ಡೌನ್ ಆಗುವಂಥ ಸಾಧ್ಯತೆ ಇತ್ತು ಈ ಹಿಂದಿನ ಡಾಟಾದ ಪ್ರಕಾರ. ವರ್ಸ್ಟ್ ಕೇಸಲ್ಲಿ ಆದಂಥದ್ದು 52%. ಅದೇ ರೀತಿ ನಾನು ಇನ್ವೆಸ್ಟ್ಮೆಂಟನ್ನು ಮಾಡಿ 2 ವರ್ಷದವರೆಗೆ ಹೋಲ್ಡ್ ಮಾಡಿದರೆ ವರ್ಸ್ಟ್ ಕೇಸಲ್ಲಿ 28.5% ಡೌನ್ ಆಗ್ತಿತ್ತು, ಆನ್ ಆನ್ ಅವರೇಜ್ 14% ಡೌನ್ ಆಗುತ್ತೆ. ವರ್ಸ್ಟ್ ಕೇಸಲ್ಲಿ ಆದಂಥದ್ದು 28%. ಯಾವುದೊಂದು ಟೈಮಲ್ಲಿ ನಾನು ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ, 2 ವರ್ಷದವರೆಗೂ ಹೋಲ್ಡ್ ಮಾಡ್ತೀನಿ. 2 ವರ್ಷದವರೆಗೆ ಹೋಲ್ಡ್ ಮಾಡಿದಾಗ ವರ್ಸ್ಟ್ ಕೇಸಲ್ಲಿ ನನ್ನ ಪೋರ್ಟ್ಫೋಲಿಯೋ 28% ಡೌನ್ ಆಗುವಂಥ ಸಾಧ್ಯತೆ ಇತ್ತು ಈ ಹಿಂದಿನ ಡಾಟಾದ ಪ್ರಕಾರ. ಅದೇ ರೀತಿ 3 ವರ್ಷದವರೆಗೂ ಹೋಲ್ಡ್ ಮಾಡಿದ್ರು 26% ಲಾಸ್ ಆಗುವಂಥ ಸಾಧ್ಯತೆ ಇತ್ತು ವರ್ಸ್ಟ್ ಕೇಸಲ್ಲಿ. 4 ವರ್ಷದವರೆಗೂ ಹೋಲ್ಡ್ ಮಾಡಿದ್ರು 24% ಲಾಸ್ ಆಗುವಂಥ ಸಾಧ್ಯತೆ ಇತ್ತು. 5 ವರ್ಷದವರೆಗೂ ಹೋಲ್ಡ್ ಮಾಡಿದ್ರು ಅರೌಂಡ್ 4% ಲಾಸ್ ಆಗುವಂಥ ಸಾಧ್ಯತೆ ಇತ್ತು. ಅಂದರೆ ಯಾವುದೊಂದು ಪಾಯಿಂಟಲ್ಲಿ ನಾನು ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ ನಿಫ್ಟಿ ಮೇಲೆ, 5 ವರ್ಷದವರೆಗೂ ಹೋಲ್ಡ್ ಮಾಡಿದ್ರು 3.7% ಲಾಸ್ ಆಗುವಂಥ ಸಾಧ್ಯತೆ ಇತ್ತು ವರ್ಸ್ಟ್ ಕೇಸಲ್ಲಿ. ಆಗಲೇಬೇಕು ಅಂತಲ್ಲ, ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು ವರ್ಸ್ಟ್ ಕೇಸ್. ಸೊ ಆ ವರ್ಸ್ಟ್ ಕೇಸಲ್ಲಿ 3.79% ಆಗುವಂಥ ಸಾಧ್ಯತೆ ಇತ್ತು ಈ ಹಿಂದಿನ 25 ವರ್ಷದ ಡಾಟಾದಲ್ಲಿ. ಅದೇ ರೀತಿ ನಾನು ಯಾವುದೊಂದು ಟೈಮಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ, ಅದನ್ನು 6 ವರ್ಷದವರೆಗೂ ಹೋಲ್ಡ್ ಮಾಡ್ತೀನಿ ಅಂತ ಹೇಳಿದರೆ ಇಲ್ಲಿ ಲಾಸ್ ಆಗುವಂಥ ಸಾಧ್ಯತೆ 0. ಕಳೆದ 25 ವರ್ಷದ ಡಾಟಾದಲ್ಲಿ ನೀವು ಯಾವುದೋ ಒಂದು ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಫ್ಟಿ ಮೇಲೆ 6 ವರ್ಷದವರೆಗೆ ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದರೆ ಅಲ್ಲಿ ನಿಮಗೆ ಲಾಸೇ ಆಗ್ತಿರಲಿಲ್ಲ. ಸೊ ಇದರಿಂದ ಏನರ್ಥ ಆಯಿತು, ನಿಮ್ಮ ಟೈಮ್ ಪೀರಿಯಡ್ ಜಾಸ್ತಿ ಆಗ್ತಾ ಹೋದಾಗೆ ಪ್ರೊಬಾಬಿಲಿಟಿ ಆಫ್ ಲಾಸ್ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ನಿಮ್ಮ ಇನ್ವೆಸ್ಟ್ಮೆಂಟ್ನ ಟೈಮ್ ಪೀರಿಯಡ್ 1 ವರ್ಷ ಇತ್ತು ಅಂತ ಹೇಳಿದರೆ ಅಲ್ಲಿ ನೀವು ಲಾಸ್ ಮಾಡಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಆನ್ ಆನ್ ಅವರೇಜಲ್ಲಿ 22% ತೋರಿಸ್ತಾ ಇದೆ. ಆನ್ ಆನ್ ಅವರೇಜ್ ನೀವು 30%ವರೆಗೂ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ಕ್ಯಾಪಿಟಲ್ನ 30%ವರೆಗೂ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಅದೇ ರೀತಿ ಆ ಅವರೇಜ್ ಲಾಸ್ ನೀವು ಟೈಮ್ ಪೀರಿಯಡ್ ಜಾಸ್ತಿ ಮಾಡ್ತಾ ಹೋದಾಗೆ ಆ ಅವರೇಜ್ ಲಾಸ್ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಸೊ ನಿಮ್ಮ ಟೈಮ್ ಪೀರಿಯಡ್ ಜಾಸ್ತಿ ಆಗ್ತಾ ಹೋದಾಗೆ ಅವರೇಜ್ ಲಾಸ್ ಮಾಡ್ಕೊಳ್ಳುವಂಥ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು 6 ವರ್ಷವರೆಗೂ ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು 0 ಲಾಸಲ್ಲಿ ಹೊರಗೆ ಬರ್ತೀರಿ. 6 ವರ್ಷ ಅದಕ್ಕಿಂತ 6 ವರ್ಷಕ್ಕಿಂತ ಮೇಲೆ ನೀವು ಯಾವುದೊಂದು ಇನ್ವೆಸ್ಟ್ಮೆಂಟನ್ನು ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದರೆ ಅಲ್ಲಿ ನಿಮಗೆ ಲಾಸ್ ಆಗುವಂಥದ್ದು 100% ಸಾಧ್ಯ ಇಲ್ಲ ಅಂತ ಕಳೆದ 25 ವರ್ಷದ ಡಾಟಾ ನಮಗೆ ತೋರಿಸ್ತಾ ಇದೆ. ಇದು ನಿಫ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಗುವಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸ್ಗಳು ಸಿಮಿಲರ್ ರೀತಿಯಲ್ಲೇ ವರ್ಕ್ ಆಗುವಂಥದ್ದು. ಹಾಗೆ ಡಾಟಾದ ಪ್ರಕಾರ ನೀವು 5 ವರ್ಷ ಹೋಲ್ಡ್ ಮಾಡಿದರೆ
3.79% ಲಾಸ್ ಆಗುವಂಥ ಸಾಧ್ಯತೆ ಇತ್ತು ಅಂತ ಇದು ತೋರಿಸ್ತಾ ಇದೆ. ಇದು ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ನಾವು ನೋಡೋದ್ರೆ ಇಲ್ಲಿ ಚಾಟ್ GPT ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದೆ ಅಂತ ನೋಡೋದಾದ್ರೆ 2000ರಿಂದ 2004, 2001ರಿಂದ 2005, 2002ರಿಂದ 2006 ಈ ರೀತಿ 5 ವರ್ಷನ ತೆಗೆದುಕೊಂಡು ಹೋಗುತ್ತೆ. ಅಲ್ಲಿ ಕಂಪೌಂಡಿಂಗಲ್ಲಿ ನನಗೆ ಲಾಸ್ ಆಗಿದೆಯಾ ಅಂತ ಇದು ಚೆಕ್ ಮಾಡ್ತಾ ಹೋಗುತ್ತೆ ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು. ಸೊ ಅದರ ಪ್ರಕಾರ ನೋಡಿದಾಗ 2008ಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ 2012ವರೆಗೂ ಅದನ್ನು ಹೋಲ್ಡ್ ಮಾಡಿದರೆ ಕಂಪೌಂಡೆಡ್ ಆಗಿ ನಾವಿಲ್ಲಿ ನೋಡಿದಾಗ ನಮಗೆ ರಿಟರ್ನ್ -3.79% ಬಂದಿರುವಂಥದ್ದು. ಇದು ವರ್ಸ್ಟ್ ಕೇಸಲ್ಲಿ. ಸೊ ಜನವರಿ 2008ಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದನ್ನು ಡಿಸೆಂಬರ್ 2012ವರೆಗೂ ನಾವು ಹೋಲ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ 3.79% ಕಂಪೌಂಡೆಡಲ್ಲಿ ನೆಗೆಟಿವ್ ರಿಟರ್ನ್ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ 5 ವರ್ಷ ಹೋಲ್ಡ್ ಮಾಡಿದ್ರು ಅಲ್ಲಿ ನೆಗೆಟಿವ್ ರಿಟರ್ನ್ ಕೊಡುವಂಥ ಸಾಧ್ಯತೆ ಇತ್ತು ವರ್ಸ್ಟ್ ಕೇಸಲ್ಲಿ. ಸೊ 6 ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡ್ತೀರಿ ಅಂತ ಹೇಳಿ ನಿಮ್ಗಲ್ಲಿ ಲಾಸ್ ಆಗುವಂಥ ಸಾಧ್ಯತೆ 0 ಅಂತ ತೋರಿಸ್ತಾ ಇದೆ ಕಳೆದ 25 ವರ್ಷದ ಡಾಟಾ ನಿಫ್ಟಿಯಲ್ಲಿ. ಇಲ್ಲಿ ನಾನು ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಲಾಸ್ ಆಗ್ತಾ ಇತ್ತು ಅಂತ ಕೇಳಿದಾಗ ಮ್ಯಾಕ್ಸ್ ಲಾಸ್ ಆಗಿರುವಂಥದ್ದು 2008 ಕ್ರ್ಯಾಶ್ ಎಲ್ಲ ಆಗಿರುವಂಥದ್ದು. ಇದು 1 ವರ್ಷ ಹೋಲ್ಡ್ ಮಾಡಿದ್ರೆ ನಿಮಗೆ 51.79% ಅಥವಾ 52% ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದೆ. ಅದೇ ರೀತಿ 2 ವರ್ಷ ಹೋಲ್ಡ್ ಮಾಡಿದರೆ 28.5% 2000ರಿಂದ 2001 ಟೈಮಲ್ಲಿ ಆಗಿರುವಂಥದ್ದು. ಅದೇ ರೀತಿ ಬೇರೆ ಬೇರೆ ವರ್ಷದಲ್ಲಿ ಎಷ್ಟು ಲಾಸ್ ಆಗಿದೆ ಅಂತ ಇದು ತೋರಿಸ್ತಾ ಹೋಗುತ್ತೆ. ಅದೇ ರೀತಿ ನಾನು ಇದೇ ಡಾಟಾವನ್ನು ಯೂಸ್ ಮಾಡಿಕೊಂಡು ಬೆಸ್ಟ್ ಕೇಸ್ ಸಿನಾರಿಯೋನ ನಾನು ಫೈಂಡ್ ಔಟ್ ಮಾಡ್ತೀನಿ. ಅಂದರೆ ನನಗೆ ಯಾವುದೊಂದು ಟೈಮ್ ಪೀರಿಯಡಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನಗೆ ಬೆಸ್ಟ್ CAGR ಎಷ್ಟು ಸಿಗ್ಬೋದು ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ 1 ವರ್ಷ ಟೈಮ್ ಪೀರಿಯಡಲ್ಲಿ 75% CAGR ಸಿಕ್ಕಿರುವಂಥದ್ದು. ಸೊ ಇದು ಬೆಸ್ಟ್ ಕೇಸಲ್ಲಿ ನಮಗೆ ನಿಫ್ಟಿ ರಿಟರ್ನನ್ನು ಕೊಟ್ಟಿರುವಂಥದ್ದು. 2 ವರ್ಷ ಟೈಮ್ ಪೀರಿಯಡಲ್ಲಿ ಇಲ್ಲಿ 47% ಕೊಟ್ಟಿರುವಂಥದ್ದು. ಅದೇ ರೀತಿ ನಮ್ಮ ಇಯರ್ ಜಾಸ್ತಿ ಆಗ್ತಾ ಹೋದಾಗೆ CAGR ಕೂಡ ಕಡಿಮೆ ಆಗುತ್ತೆ. ಬಟ್ ನಿಮ್ಮ ಟೈಮ್ ಪೀರಿಯಡ್ ಕಡಿಮೆ ಇತ್ತು ಅಂತ ಹೇಳಿದರೆ ನಿಮ್ಮ ಲಾಸ್ ಆಗುವಂಥ ಪ್ರೊಬ್ಯಾಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ಆಗ ನೀವು ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ನೋಡಿರ್ಬೋದು. ಸೊ ಇದು ಯಾವುದೊಂದು ಟೈಮಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗ 1 ವರ್ಷದಲ್ಲಿ ಬೆಸ್ಟ್ ಕೇಸನ್ನು ನಾನು ಫೈಂಡ್ ಔಟ್ ಮಾಡಿದಾಗ 75% ಇಲ್ಲಿ ಸಿಕ್ಕಿರುವಂಥದ್ದು. ಇದು ಸಿಗಲೇಬೇಕು ಅಂತಿಲ್ಲ, ಇದರ ಪ್ರೊಬ್ಯಾಬಿಲಿಟಿ ತುಂಬ ಕಡಿಮೆ ಇರುವಂಥದ್ದು. ಅದೇ ರೀತಿ ನಾನು 15 ವರ್ಷದವರೆಗೂ ಹೋಲ್ಡ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ 16% CAGR ಕೂಡ ಸಿಗುವಂಥ ಸಾಧ್ಯತೆ ಇದೆ. ಇದು ಬೆಸ್ಟ್ ಕೇಸಲ್ಲಿ. ಸೊ ನೀವು 2 ಸಿನಾರಿಯೋವನ್ನು ನೋಡಿದ್ರಿ, ಒಂದು ವರ್ಸ್ಟ್ ಕೇಸ್, ಅದೇ ರೀತಿ ಬೆಸ್ಟ್ ಕೇಸ್. ಸೊ ಇದರಿಂದ ಏನು ಅರ್ಥ ಆಗುತ್ತೆ, ನಮ್ಮ ಟೈಮ್ ಪೀರಿಯಡ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಾವು ಲಾಸನ್ನು ಮಾಡಿಕೊಳ್ಳುವಂಥ ಪ್ರೊಬ್ಯಾಬಿಲಿಟಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಬೆಸ್ಟ್ ಕೇಸ್ ಸಿಕ್ಕಿದರೆ ನಾವು ಬೆಟರ್ ಪ್ರಾಫಿಟನ್ನು ಕೂಡ ಮಾಡ್ಕೊಳ್ಬೋದು. ಅದೇ ರೀತಿ ನಾವು ನಮ್ಮ ಹೋಲ್ಡಿಂಗ್ ಪೀರಿಯಡನ್ನು ಜಾಸ್ತಿ ಮಾಡ್ತಾ ಹೋದಾಗೆ ನಮಗೆ ಲಾಸ್ ಆಗುವಂಥ ಪ್ರೊಬ್ಯಾಬಿಲಿಟಿ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಯಾವುದೊಂದು ಇನ್ವೆಸ್ಟ್ಮೆಂಟನ್ನು 5ಕ್ಕಿಂತ ಹೆಚ್ಚು ವರ್ಷ ಅಥವಾ 6ಕ್ಕಿಂತ ಹೆಚ್ಚು ವರ್ಷ ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಫ್ಟಿಯಲ್ಲಿ ನೀವು ಲಾಸ್ ಮಾಡಿಕೊಳ್ಳುವಂಥ ಸಾಧ್ಯತೆ 0 ಆಗುತ್ತೆ, ಆಲ್ಮೋಸ್ಟ್ 0 ಅಂತ ಹೇಳ್ಬೋದು. ಅದೇ ರೀತಿ ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸಲ್ಲೂ ಇದೇ ರೀತಿ ವರ್ಕ್ ಆಗುವಂಥದ್ದು. ಹಾಗಾದರೆ ನೀವು ಕೇಳ್ಬೋದು, ಇದು ಯಾವುದೊಂದು ಇಂಡಿವಿಜುವಲ್ ಸ್ಟಾಕ್ನ ಡಾಟಾ ಅಲ್ಲ, ನಿಫ್ಟಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ರೀತಿ ಆಗ್ತಾ ಇತ್ತು ಅನ್ನೋದರ ಡಾಟಾ ಅಂತ ಕೇಳ್ಬೋದು. ಎಸ್, ಇದು ಯಾವುದೊಂದು ಇಂಡಿವಿಜುವಲ್ ಸ್ಟಾಕ್ನ ಡಾಟಾ ಅಲ್ಲ, ನಿಫ್ಟಿಯ ಮೇಲೆ ಮಾಡಿರುವಂಥ ರಿಸರ್ಚ್. ಅದೇ ರೀತಿ ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸನ್ನು ನೀವು ತಗೊಂಡ್ರು ಕೂಡ ಸಿಮಿಲರ್ ರೀತಿಯ ರಿಸಲ್ಟೇ ನಿಮಗೆ ಬರುತ್ತೆ. ಸೊ ನೀವು ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಏನು ಮಾಡಬೇಕಾಗುತ್ತೆ, ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಂದು 2-3 ಸ್ಟಾಕ್ ಅಥವಾ 1-2 ಸ್ಟಾಕನ್ನು ಮಾಡಿಕೊಂಡ್ರೆ ಅಲ್ಲಿ ನೀವು ಲಾಸನ್ನು ಮಾಡಿಕೊಳ್ಳುವಂಥ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಈ ರೀತಿ ನೀವು ಇಂಡೆಕ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ನಿಫ್ಟಿ ಅಂತಲ್ಲ, ಬೇರೆ ಬೇರೆ ಇಂಡೆಕ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ, ಅದರ ETF-ಗಳು ಸಿಗ್ತಾ ಹೋಗುತ್ತೆ, ಅದರ ಮ್ಯೂಚುವಲ್ ಫಂಡ್ಗಳು ಸಿಗ್ತಾ ಹೋಗುತ್ತೆ. ಈ ರೀತಿ ಇಂಡೆಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಏನಾಗುತ್ತೆ, ಅದೊಂದು ಪೋರ್ಟ್ಫೋಲಿಯೋ ಆಗುತ್ತೆ. ಅಲ್ಲಿ ಡಿಫ್ರೆಂಟ್ ಸ್ಟಾಕ್ ಇರುತ್ತೆ, ಆ ಡಿಫ್ರೆಂಟ್ ಸ್ಟಾಕ್ಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀವಿ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ಪೋರ್ಟ್ಫೋಲಿಯೋ ಆಗುತ್ತೆ. ಸೊ ಆ ಪೋರ್ಟ್ಫೋಲಿಯೋನ ನಾವು 5ರಿಂದ 6 ವರ್ಷ ನಾವು ಹೋಲ್ಡ್ ಮಾಡಿದಾಗ ಅಲ್ಲಿ ಬೆಟರ್ ರಿಟರ್ನ್ ಅಥವಾ ಲಾಸನ್ನು ಮಾಡಿಕೊಳ್ಳದೆ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ನಾವು ಎಷ್ಟು ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡ್ತೀವಿ ಅಷ್ಟು ಬೆಟರ್ ಆಗಿ ರಿಟರ್ನನ್ನು ಜನರೇಟ್ ಮಾಡಿಕೊಂಡು ಬೆಟರ್ ಆಗಿ ವೆಲ್ತನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿ ನೀವು ಯಾವುದೊಂದು ಇಂಡಿವಿಜುವಲ್ ಸ್ಟಾಕ್ ಮೇಲೆ 4-5 ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಅಲ್ಲಿ ನೀವು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಅದೇ ರೀತಿ ಇನ್ ಕೇಸ್ ಯಾವುದೊಂದು ಸ್ಟಾಕ್ಗಳು ಕ್ಲಿಕ್ ಆಯಿತು ಅಂತ ಹೇಳಿದ್ರೆ ಬೆಟರ್ ಆಗಿ ಅರ್ನ್ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ, ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಅದಕ್ಕೆ ಬದಲಾಗಿ ನೀವು ಈ ರೀತಿ ಇಂಡೆಕ್ಸ್ಗಳ ಮೇಲೆ ಅಥವಾ ಮ್ಯೂಚುವಲ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಾಂಗ್ ರನ್ ಅಲ್ಲಿ ಬೆಟರ್ ಆಗಿ ರಿಟರ್ನ್ ಅನ್ನು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಈ ರೀತಿ ಇಂಡೆಕ್ಸ್ಗಳ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಆ ಇಂಡೆಕ್ಸ್ಗಳು ರೀಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಟೈಮ್ ಟು ಟೈಮ್. ಅಲ್ಲಿ ವರ್ಸ್ಟ್ ಪರ್ಫಾರ್ಮಿಂಗ್ ಸ್ಟಾಕ್ಗಳು ಹೊರಗೆ ಹೋಗುತ್ತೆ, ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂಥ ಸ್ಟಾಕ್ಗಳು ಒಳಗೆ ಬರ್ತಾ ಹೋಗುತ್ತೆ. ಆಟೋಮೆಟಿಕಲಿ ಪೋರ್ಟ್ಫೋಲಿಯೋ ಮ್ಯಾನೇಜ್ ಆಗ್ತಾ ಹೋಗುತ್ತೆ. ನೀವು ಇಂಡಿವಿಜುವಲ್ ಆಗಿ ಯಾವುದೊಂದು ಸ್ಟಾಕ್ ಅನ್ನ ಪಿಕ್ ಮಾಡ್ತಾ ಹೋದಾಗ ಏನಾಗುತ್ತೆ, ನೀವು ಅದನ್ನು ಬೆಟರ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗದೇ ಇರಬಹುದು. ನೀವು ಫಿಯರ್ ಅಥವಾ ಗ್ರೀಡ್ ಇಂದ ನಿಮ್ಮ ಸೈಕಾಲಜಿ ಎಫೆಕ್ಟ್ ಆಗಿ ಆ ಸ್ಟಾಕ್ಗಳನ್ನು ಬೆಟರ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗದೆ ಹೋಗ್ಬೋದು. ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡುವಾಗ 90% ಜನ ಏನಾಗುತ್ತೆ, ಅವರಿಗೆ ತುಂಬ ಏನು ನಾಲೆಜ್ ಇರೋದಿಲ್ಲ, ಸ್ಟಾಕ್ ಪಿಕ್ಕಿಂಗ್ನ ನಾಲೆಜ್ ಇರೋದಿಲ್ಲ ಅಥವಾ ಟೆಕ್ನಿಕಲ್ ಅನಾಲಿಸಿಸ್ನ ನಾಲೆಜ್ ತುಂಬ ಏನು ಇರೋದಿಲ್ಲ. ಒಂದು ಸ್ವಲ್ಪ ನಾಲೆಜ್ ಇದ್ರೂ ಕೂಡ ನಮ್ಗೆ ಅದನ್ನ ಬೆಟರ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಸ್ಟಾಕ್ ಅನ್ನ ಪಿಕ್ ಮಾಡೋದು ಒಂದಾದ್ರೆ ಆ ಸ್ಟಾಕ್ ಅನ್ನ ಟ್ರೇಡ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಮ್ಯಾನೇಜ್ ಮಾಡೋದು ಡಿಫಿಕಲ್ಟ್ ಪಾರ್ಟ್ ಆಗುತ್ತೆ. ಸೊ ನಮ್ಗೆ ಅದನ್ನ ಬೆಟರ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗದೇ ಇರಬಹುದು. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡುವಂಥದ್ದು, ಸೊ ನಿಮಗೆ ಸ್ಟಾಕ್ ಪಿಕ್ಕಿಂಗ್ನ ನಾಲೆಜ್ ತುಂಬ ಕಡಿಮೆ ಇತ್ತು, ಅದನ್ನು ಬೆಟರ್ ಆಗಿ
ಆಗಿ ಮ್ಯಾನೇಜ್ ಮಾಡಲಿಕ್ಕೆ, ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ನಿಮ್ಮ ಮೆಜಾರಿಟಿ ಇನ್ವೆಸ್ಟ್ಮೆಂಟನ್ನು ನೀವೇನು ಮಾಡಬೇಕಾಗುತ್ತೆ, ಈ ರೀತಿ ETF ಅಥವಾ ಇಂಡೆಕ್ಸ್ಗಳ ಮೇಲೆ ಅಥವಾ ಮ್ಯೂಚುವಲ್ ಫಂಡ್ಗಳ ಮೇಲೆ ಹಾಕಬೇಕಾಗುತ್ತೆ. ನಿಮಗೆ ಟ್ರೇಡಿಂಗ್ ಮಾಡಬೇಕು, ಚಾರ್ಟ್ ಮುಖಾಂತರ ಟ್ರೇಡಿಂಗ್ ಮಾಡಬೇಕು, ಒಂದಷ್ಟು ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡಬೇಕು ಅಂತಿದ್ರೆ ನಿಮ್ಮ ಕ್ಯಾಪಿಟಲ್ನ ಒಂದು ಪಾರ್ಟನ್ನು ಇಟ್ಕೊಳ್ಳಿ, ಮೇಜರ್ ಪಾರ್ಟನ್ನು ನೀವು ಈ ರೀತಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಇಟ್ಕೊಳ್ಳಿ ಲಾಂಗ್ ಟರ್ಮ್ವರೆಗೂ. ಅದನ್ನು ಶಾರ್ಟ್ ಟರ್ಮ್ ಕರೆಕ್ಷನಲ್ಲಿ ಅಥವಾ ಶಾರ್ಟ್ ಟರ್ಮಲ್ಲಿ ಮಾರ್ಕೆಟ್ ಡೌನ್ ಬಂತು ಅಂತ ಹೇಳಿ ಅದನ್ನು ಮುಟ್ಲಿಕ್ಕೆ ಹೋಗ್ಬಿಡಿ, ಅಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗಿ. ಇನ್ನೊಂದಿಷ್ಟು ಪಾರ್ಟನ್ನು, ನಿಮ್ಮ ಕ್ಯಾಪಿಟಲ್ನ ಇನ್ನೊಂದಿಷ್ಟು ಪಾರ್ಟನ್ನು, ಒಂದು ಸ್ಮಾಲ್ ಪಾರ್ಟನ್ನು ಏನು ಮಾಡಿ ನೀವು ಟ್ರೇಡಿಂಗಿಗೆ ಅಂತ, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ತೆಗೆದಿಟ್ಕೊಳ್ಳಿ. ಅಲ್ಲಿ ನೀವೇನು ಮಾಡ್ಬೋದು, ನಿಮ್ಮ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಚಾರ್ಟನ್ನು ನೋಡಿಕೊಂಡು, ಒಂದು ರೂಲ್ಸನ್ನು ಫಾಲೋ ಮಾಡಿಕೊಂಡು ಚಾರ್ಟ್ನ ಆಧಾರದ ಮೇಲೆ ಟ್ರೇಡಿಂಗನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ನೀವು 1 ವರ್ಷ 2 ವರ್ಷ ಆದ ನಂತರ ಕಂಟಿನ್ಯೂಸ್ ಆಗಿ ಅದನ್ನು ಮಾಡಿದ ನಂತರ ನಿಮ್ಮ ರಿಟರ್ನನ್ನು ಕ್ಯಾಲ್ಕುಲೇಟ್ ಮಾಡಿ, ನೀವು ಶಾರ್ಟ್ ಟರ್ಮಲ್ಲಿ ಟ್ರೇಡ್ ಮಾಡಿದಂಥ ರಿಟರ್ನ್ ಏನು ಬಂದಿದೆ ಅದೇ ರೀತಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದೀರಿ ಒಂದು ಸೈಡಲ್ಲಿ ಇಂಡೆಕ್ಸ್ ಫಂಡ್ ಅಥವಾ ಮ್ಯೂಚುವಲ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಿದ್ದೀರಿ ಅದರ ರಿಟರ್ನ್ ಏನು ಬಂದಿದೆ ಅಂತ. ಸೊ ಈ ಎರಡು ರಿಟರ್ನನ್ನು ಕಂಪೇರ್ ಮಾಡಿ ಆವಾಗ ನಿಮಗೆ ಐಡಿಯಾ ಬರುತ್ತೆ. ಇನ್ ಕೇಸ್ ನೀವು ನಿಮ್ಮ ಟ್ರೇಡಿಂಗಲ್ಲಿ ಬೆಟರನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ನೆಕ್ಸ್ಟ್ ನೀವು ನಿಮ್ಮ ಕ್ಯಾಪಿಟಲನ್ನು ಟ್ರೇಡಿಂಗ್ ಕಡೆ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ಬೋದು. ನೀವು ಈ ರಿಟರ್ನ್, ನಿಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನನ್ನು ಬೀಟ್ ಮಾಡಿದ್ರಿ ಅಂತ ಹೇಳಿದ್ರೆ 2 ರಿಂದ 3 ವರ್ಷದಲ್ಲಿ ಬೆಟರಾಗಿ ರಿಟರ್ನನ್ನು ಜನರೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ನಿಮ್ಮ ಟ್ರೇಡಿಂಗ್ ಕ್ಯಾಪಿಟಲನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ನಿಮ್ಮ ಇನ್ವೆಸ್ಟ್ಮೆಂಟ್ನ ರಿಟರ್ನನ್ನು ಬೀಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟ್ರೇಡಿಂಗ್ ಕ್ಯಾಪಿಟಲ್ನ ಅಗೇನ್ ನೀವು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ನ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಸೊ ಫೈನಲಿ ರಿಸಲ್ಟ್ ಏನಾಗಬೇಕಾಗುತ್ತೆ, ನಮಗೆ ಫೈನಲಿ ಬೇಕಾಗುವಂಥದ್ದು ಪ್ರಾಫಿಟ್. ನಾವು ಯಾವುದೇ ವೇಯಿಂದ ಅದನ್ನು ಅರ್ನ್ ಮಾಡ್ಬೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ಶಾರ್ಟ್ ಟರ್ಮ್ ಇಂದ ಪ್ರಾಫಿಟ್ ಅನ್ನು ಮಾಡ್ಕೊಳ್ಬೋದು. ನಮಗೆ ಫೈನಲಿ ಬೇಕಾಗಿರುವಂಥದ್ದು ಪ್ರಾಫಿಟ್. ನಾವು ಯಾವ ಮೆಥಡಲ್ಲಿ ಪ್ರಾಫಿಟ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಮೆಥಡ್ ಅನ್ನು ಫಾಲೋ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ಬೆಟರ್ ಆಗುತ್ತೆ. ಹೆಚ್ಚಿನ ಜನ ತುಂಬಾ ನಾಲೆಜ್ ಇಲ್ಲದೆ ಯಾರ್ದೋ ಮಾತನ್ನ ಕೇಳ್ಕೊಂಡು ಅಥವಾ ಯಾರ್ದೋ ಅಡ್ವೈಸ್ ಅನ್ನು ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಕ್ಕೆ ಬದಲಾಗಿ ಈ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮೆಥಡ್ ಅನ್ನು ಫಾಲೋ ಮಾಡಿದಾಗ ಬೆಟರ್ ಆಗಿ ನಿಮಗೆ ರಿಟರ್ನ್ ಅನ್ನು ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಏನು ಗೊತ್ತಿಲ್ಲದೆ ಗ್ಯಾಂಬಲ್ ಮಾಡೋದಕ್ಕಿಂತ ಈ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ 5 ರಿಂದ 6 ವರ್ಷ ಹೋಲ್ಡ್ ಮಾಡಿದಾಗ ನಿಮಗೆ ಬೆಟರ್ ಆಗಿ ರಿಟರ್ನ್ ಅನ್ನು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. 5 ರಿಂದ 6 ವರ್ಷ ಅಂತ ಹೇಳ್ತಿಲ್ಲ, ನೀವು ಎಷ್ಟು ಟೈಮ್ ಹೋಲ್ಡ್ ಮಾಡ್ತೀರೋ ಅಷ್ಟು ಟೈಮ್ ಅದು ಬೆಟರ್ ಆಗ್ತಾ ಹೋಗುತ್ತೆ, ರಿಟರ್ನ್ ನಿಮಗೆ ಬೆಟರ್ ಸಿಗ್ತಾ ಹೋಗುತ್ತೆ. ನೀವು ಶಾರ್ಟ್ ಟರ್ಮ್ ಅಲ್ಲಿ ಟ್ರೇಡಿಂಗ್ ಅನ್ನು ಏನು ಮಾಡ್ತೀರಿ, ಇದರಿಂದ ನೀವು ಡೇ ಟು ಡೇ ಲೈಫ್ಗೆ ಬೇಕಾಗುವಂತ ಒಂದಷ್ಟು ಎಕ್ಸ್ಪೆನ್ಸ್ ಅನ್ನು ಮ್ಯಾನೇಜ್ ಮಾಡಲಿಕ್ಕೆ ಬೇಕಾಗುವಂತ ಅಮೌಂಟ್ ಅನ್ನು ಅರ್ನ್ ಮಾಡಬಹುದು ಹೊರತು ನೀವು ದೊಡ್ಡ ವೆಲ್ತ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ವೆಲ್ತ್ ಅನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಲಾಂಗ್ ಟರ್ಮ್ ವರೆಗೂ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಹೋಲ್ಡ್ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮ್ ಅಲ್ಲೇ ಬೆಟರ್ ಆಗಿ ವೆಲ್ತ್ ಕ್ರಿಯೇಟ್ ಆಗುವಂಥದ್ದು. ನೀವು ಶಾರ್ಟ್ ಟರ್ಮ್ ಅಲ್ಲಿ ಅರ್ನ್ ಮಾಡಿದನ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು, ನಿಮ್ಮ ಡೇ ಟು ಡೇ ಎಕ್ಸ್ಪೆನ್ಸ್ ಅನ್ನು ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ಬೋದು. ಬಟ್ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿ ನೀವು ಲಾಂಗ್ ಟರ್ಮ್ ವರೆಗೂ ಹೋಲ್ಡ್ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮ್ ಅಲ್ಲೇ ಬೆಟರ್ ವೆಲ್ತ್ ಕ್ರಿಯೇಟ್ ಆಗುವಂಥದ್ದು. ಅದೇ ರೀತಿ ಹೆಚ್ಚಿನ ಜನರಿಗೆ ಈ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಅಥವಾ ಮ್ಯೂಚುವಲ್ ಫಂಡ್ ಪರ್ಫಾರ್ಮೆನ್ಸ್ ಅನ್ನ ಬೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ನಾವು ನೋಡಿದಾಗ ಇಂಡೆಕ್ಸ್ ನ ಪರ್ಫಾರ್ಮೆನ್ಸ್ ಹೆಚ್ಚಾಗಿ ಬೆಟರ್ ಇರುತ್ತೆ. ಒಂದಷ್ಟು ಜನರ ಸ್ಕಿಲ್ ಬೆಟರ್ ಇತ್ತು ಅಂತ ಹೇಳಿದ್ರೆ ಇಂಡೆಕ್ಸ್ ಅನ್ನ ಬೀಟ್ ಮಾಡಿಕೊಂಡು ಬೆಟರ್ ರಿಟರ್ನ್ ಅನ್ನು ಅರ್ನ್ ಮಾಡಲಿಕ್ಕೆ ಸಾಧ್ಯ ಇರಬಹುದು ಹೊರತು ಬಟ್ ಮೆಜಾರಿಟಿ ಜನರಿಗೆ ಈ ಇಂಡೆಕ್ಸ್ ರಿಟರ್ನ್ ಅನ್ನು ಬೀಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ಇಂಡೆಕ್ಸ್ ಅನ್ನು ಫಾಲೋ ಮಾಡ್ತಾ ಹೋದರೆ ಬೆಟರ್ ಆಗುತ್ತೆ. ಖಾಲಿ ನಿಫ್ಟಿ ಅಂತಲ್ಲ, ಬೇರೆ ಬೇರೆ ಇಂಡೆಕ್ಸ್ಗಳು ಇದೆ, ಸ್ಮಾಲ್ ಕ್ಯಾಪ್ ಇದೆ, ಮಿಡ್ ಕ್ಯಾಪ್ ಇದೆ. ಈ ಇಂಡೆಕ್ಸ್ಗಳಲ್ಲಿ ಒಂದಷ್ಟು ETF ಅಥವಾ ಮ್ಯೂಚುವಲ್ ಫಂಡ್ಗಳು ಇದೆ. ಅದನ್ನು ಫಾಲೋ ಮಾಡ್ತಾ ಹೋದಾಗ ನಾವು ಲಾಂಗ್ ಟರ್ಮ್ ಅಲ್ಲಿ ಬೆಟರ್ ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ಎಕ್ಸಾಂಪಲ್ ಅನ್ನು ನಾವು ನೋಡೋದಾದ್ರೆ, ಸೊ ಯಾವ ರೀತಿ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಆಗುತ್ತೆ ಅಂತ ನೋಡೋದಾದ್ರೆ, ಸೊ ನನ್ನ ಹತ್ರ ಇಲ್ಲಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಇತ್ತು ಅಂತ ಇಟ್ಕೊಳ್ಳಿ. ಸೊ ನಾನು ಅದನ್ನು 5 ವರ್ಷದವರೆಗೂ ಹೋಲ್ಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನನ್ನ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಇಲ್ಲಿ 12% ಇರುತ್ತೆ. ಸೊ ನನಗೆ 1 ಲಕ್ಷಕ್ಕೆ 76,000 ಗೈನ್ ಆಗುತ್ತೆ 5 ವರ್ಷದಲ್ಲಿ. ನನ್ನ 5 ವರ್ಷ ಆದ ನಂತರ ನನ್ನ ವ್ಯಾಲ್ಯೂ 1,76,000 ಆಗುತ್ತೆ. ಅದೇ ಇನ್ವೆಸ್ಟ್ಮೆಂಟ್ ನಾನು 10 ವರ್ಷದವರೆಗೂ ಹೋಲ್ಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. 10 ವರ್ಷ ಆದಾಗ 3,11,000 ನನ್ನ ಇನ್ವೆಸ್ಟ್ಮೆಂಟ್ನ ಗೈನ್ ಆಗುತ್ತೆ. ಮೊದಲ 5 ವರ್ಷದಲ್ಲಿ ಸಿಕ್ಕಿದ್ದು ನನಗೆ 76,000 ಗೈನ್. ನೆಕ್ಸ್ಟ್ 5 ವರ್ಷದಲ್ಲಿ ನನಗೆ ಎಷ್ಟು ಸಿಕ್ತು ಗೈನ್? ಇಲ್ಲಿ 1,35,000 ಗೈನ್ ಸಿಕ್ತು. ಇದು ಯಾಕೆ ಕೇಳಿದ್ರೆ ಕಂಪೌಂಡಿಂಗ್ನ ಎಫೆಕ್ಟ್. ಸೊ ಮೊದಲ 5 ವರ್ಷದಲ್ಲಿ ಜನರೇಟ್ ಆದ ರಿಟರ್ನ್ಗೆ ಮತ್ತೆ 5 ವರ್ಷ ರಿಟರ್ನ್ ಸಿಕ್ತು. ಸೊ ಅದರಿಂದ ನನ್ನ ರಿಟರ್ನ್ ಇಲ್ಲಿ ಜಾಸ್ತಿ ಆಯಿತು. ಅದೇ ರೀತಿ ಇದನ್ನು ನಾನು 15 ವರ್ಷಕ್ಕೆ ತಗೊಂಡು ಹೋಗ್ತೀನಿ. ಇಲ್ಲಿ ನನಗೆ ಗೇನ್ ಆಗುವಂಥದ್ದು 4,47,000. ಸೊ ನೆಕ್ಸ್ಟ್ 5 ವರ್ಷದಲ್ಲಿ ನಾನು ಎಷ್ಟು ಗೇನ್ ಮಾಡ್ತೀನಿ? ಅರೌಂಡ್ 2,30,000 36,000 ಗೇನನ್ನು ನಾನು ಮಾಡ್ತೀನಿ. ಸೊ ಅದನ್ನು ನಾನು 20 ವರ್ಷ ಹೋಲ್ಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನನ್ನ ಗೇನ್ ಇಲ್ಲಿ 8,65,000 ಆಗುತ್ತೆ. ಸೊ ನಾನಿಲ್ಲಿ ಜಾಸ್ತಿ ಟೈಮ್ವರೆಗೂ ಹೋಲ್ಡ್ ಮಾಡ್ತಾ ಹೋದಾಗ ಪ್ರತಿ 5 ವರ್ಷಕ್ಕೆ ನೀವು ನೋಡ್ಬೋದು ನನ್ನ ಗೇನ್ ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಸೊ ನಾನು ಜಾಸ್ತಿ ಟೈಮ್ವರೆಗೂ ಹೋಲ್ಡ್ ಮಾಡ್ತಾ ಹೋದಾಗ ಇಲ್ಲಿ ನನ್ನ ಗೇನ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆ 5 ವರ್ಷದಲ್ಲಿ ನೀವು ನೋಡ್ಬೋದು ಎಷ್ಟು ಇನ್ಕ್ರೀಸ್ ಆಯಿತು ಅಂತ. ಫಾರ್ ಎಕ್ಸಾಂಪಲ್ 20 ರಿಂದ 25 ವರ್ಷದಲ್ಲಿ ಎಷ್ಟು ಇನ್ಕ್ರೀಸ್ ಆಯಿತು ಅಂತ. ಸೊ ಮೊದಲ 5 ವರ್ಷದಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಸಿಕ್ತು, ಅದೇ ರೀತಿ 20 ರಿಂದ 25 ವರ್ಷ ಎಷ್ಟು ಪ್ರಾಫಿಟ್ ಸಿಕ್ತು ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಆಗುವಂಥದ್ದು ಕಂಪೌಂಡಿಂಗ್ ಎಫೆಕ್ಟಿಂದ. ಸೊ ನೀವೊಂದು ವೆಲ್ತನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡಿದಾಗ ಬೆಟರ್ ಆಗಿ ವೆಲ್ತನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಕ್ಯಾಪಿಟಲ್ನ ಮೇಜರ್ ಪಾರ್ಟನ್ನು ಈ ರೀತಿ ಲಾಂಗ್ ಟರ್ಮ್ಗೆ ಇಟ್ಕೊಳ್ಳಿ. ನಿಮಗೆ ಟ್ರೇಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅಮೌಂಟನ್ನು ಇಟ್ಕೊಂಡು ಅದರಲ್ಲಿ ಟ್ರೇಡಿಂಗ್
ಟ್ರೇಡಿಂಗ್ ಮಾಡ್ತಾ ಹೋಗಿ ನಿಮ್ಮ ಸ್ಕಿಲ್ ಬೆಟರ್ ಆಗ್ತಾ ಹೋದಾಗೆ ನೀವು ಕ್ಯಾಪಿಟಲನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ನಿಮ್ಮ ಎಲ್ಲ ಕ್ಯಾಪಿಟಲನ್ನು ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಇಟ್ಕೊಳ್ಬೇಡಿ. ಆ ಕ್ಯಾಪಿಟಲನ್ನು ಡಿವೈಡ್ ಮಾಡಿಕೊಂಡು ಒಂದು ಇನ್ವೆಸ್ಟ್ಮೆಂಟ್ಗೆ ಲಾಂಗ್ ಟರ್ಮ್ ಅಂತ ಇಟ್ಕೊಳ್ಳಿ, ವೆಲ್ತ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ. ಇನ್ನೊಂದು ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಇಟ್ಕೊಳ್ಳಿ. ಆ ಲಾಂಗ್ ಟರ್ಮ್ ಇಟ್ಟ ಕ್ಯಾಪಿಟಲನ್ನು ಯಾವತ್ತು ಮುಟ್ಬೇಡಿ, ಅದಕ್ಕೆ ಆಡ್ ಮಾಡ್ತಾ ಹೋಗಿ ಹೊರತು ಅದರಿಂದ ತೆಗಿಲಿಕ್ಕೆ ಹೋಗಬೇಡಿ. ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಅದು ಒಳ್ಳೆ ವೆಲ್ತ್ ಅನ್ನ ಬಿಲ್ಡ್ ಮಾಡಿ ಕೊಡುತ್ತೆ. ಉಳಿದ ಕ್ಯಾಪಿಟಲ್ ಇಟ್ಕೊಂಡು ನೀವು ಶಾರ್ಟ್ ಟರ್ಮ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡಿಕೊಂಡು ನಿಮ್ಮ ಎಕ್ಸ್ಪೆನ್ಸ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ಬಹುದು, ಒಂದಷ್ಟು ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳ್ಬಹುದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.